ಹರಿಹರ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಬಿಪಿ ಹರೀಶ್ ರವರು ಧರಾಮ ಪದವಿ ಪೂರ್ವ ಶಾಲೆಯ ಜಿಮ್ ಉದ್ಘಾಟನೆ ಮಾಡಿ ನೇರವಾಗಿ ಹರಿಹರ ನಗರದ 5ನೇ ವಾರ್ಡಿನ ನೇಕಾರರ ಬಡಾವಣೆಗೆ ಆಗಮಿಸಿದ್ರು. ಅಲ್ಲಿನ ನಿವಾಸಿಗಳನ್ನ ಮಾತನಾಡಿಸಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದ್ರು. 2019ರಿಂದ ಇಲ್ಲಿವರೆಗೂ ನಗರಸಭೆಯಿಂದ ಕೇವಲ ₹1 ಅನುದಾನವನ್ನ ಈ ನೇಕಾರರ ಬಡಾವಣೆಗೆ ನೀಡಿರುವುದಿಲ್ಲ ಎಂಬುದನ್ನ ಮನಗಂಡು ಶಾಸಕರು ಜೊತೆಯಲ್ಲಿ ಇದ್ದ ನಗರಸಭೆಯ ಪೌರಾಯುಕ್ತರು ಹಾಗೂ ಜೆಇ ರವರಿಗೆ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವ ನಿಟ್ಟಿನಲ್ಲಿ ತಾವುಗಳು ಮುಂದಾಗಬೇಕು ಅಂತ ಮನವಿ ಮಾಡಿದ್ರು. ಮುಂಬರುವ ನಗರಸಭೆಯ ಬಜೆಟ್ನಲ್ಲಿ ನೇಕಾರರ ಬಡಾವಣೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಜೆಂಡಾದಲ್ಲಿ ಸೇರಿಸಬೇಕು. ಅದನ್ನ ಪಾಸ್ ಮಾಡಿ ಇಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೌರಾಯುಕ್ತರಿಗೆ ಆದೇಶ ನೀಡಿದ್ರು. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಮಂಜುನಾಥ್ ಅಗಡಿ, ಎಲ್ ತಿಪ್ಪೇಶ್, ವೀರೇಂದ್ರ ಟಿ, ನಾಗರಾಜ್, ಪುಟ್ಟಪ್ಪ ಅಗಡಿ, ಸುರೇಶ್, ನೀಲಮ್ಮ, ಮಂಜು, ಯಶೋದಮ್ಮ, ಲಕ್ಷ್ಮಿ, ಭಾರತಿ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕಿರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ನಗರಸಭೆಯಿಂದ ಕೊಡ್ರಿ ಒಂದು ಎಸ್ಟಿಮೇಟ್ ಟೋಟಲ್ ಒಂದು 10 ಲಕ್ಷ ಹಾಕಿದರೆ ನಿಮಗೆ ತಾತ್ಕಾಲಿಕ ಈ ಒಂದು ಕರೆಂಟ್ ಹಾಕಿ ಕರೆಂಟ್ ಕೊಡ್ಬೋದು ಮಾಡ್ಕೊಂತ ಇದನ್ನು ಕ್ಲಾಸ್ ಹೊಡೆದು ಪಟನ್ ಬರ್ತವೆ ಹಿಂದಿಂದ ಮಾಡಿ ಅಮೌಂಟನ್ನು ನಾವು ಸಬ್ಜೆಕ್ಟ್ಗೆ ಒಂದು PC ಹಾಕಿ ತುಂಬ ಹಾಕಿ ಗದ್ದೆ ಇರೋರಿಗೆ ಒಂದು ಕರೆಂಟ್ ಕೊಟ್ಬಿಟ್ರೆ ಆದಷ್ಟು ಮತ್ತೆ ಮುಂದೆ ಬರೋರಿಗೆ ಅನುಕೂಲ ಆಗ್ತದಲ್ಲ ಅಂತ ನಾವು ಒಂದು ಇದು ಮಾಡಿ 70-80 ಸರಿ ಎಸ್ಟಿಮೇಟ್ ಕೊಡ್ತಿದ್ದೀನಿ ಸರ್. 18 ಲಕ್ಷ ಒಂದ್ಸರಿ ಆಗಿತ್ತು. ಆಮೇಲೆ ಎಸ್ಟಿಮೇಟ್ ಹೆಸರು ಚೇಂಜ್ ಆದಂಗೆಲ್ಲ ಅದು ಎಸ್ಟಿಮೇಟ್ ಮಾಡಿ ಮತ್ತೆ ರಿವೈಸ್ ಆಗಿ ಮತ್ತೆ ಒಂದ್ಸರಿ ಎಸ್ಟಿಮೇಟ್ ಮಾಡಿದ್ವಿ. ಇಂಟಿಮೇಷನ್ ಕೊಟ್ಟಿವಿ ನಗರಸಭೆಗೆ. ಇದು ನಗರಸಭೆ ಪೌರಾಯುಕ್ತರು ಇದು ನೇಕಾರ ಬಡಾವಣೆ ಅಂತಂದೇಳಿ ಇದೇನಾದ್ರೆ ನಗರಸಭೆಯಿಂದ ಪೌರ ಆಯುಕ್ತರು ಕೊಟ್ಟಿದ್ರು. ಆ ಪ್ರಕಾರನ ಅದಕ್ಕೆ ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ಹೇಳಿದ್ದೀನಿ ಸರ್. ಈಗ ಅವ್ರಿಗೆ ಈಗ ಅವರು ಒಂದು 5 ಲಕ್ಷ ತನಕ ಆಗತ್ತೆ ಅಂತ ಹೇಳಕತ್ತಾರೆ ಸರ್ ಟೆಂಪ್ರರಿ ಮಾಡಲಿಕ್ಕೆ. ಈಗ ಬಾಡಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಮತ್ತೆ ಚರ್ಚೆ ಮಾಡಿ ಒಂದು ಇದು ಮಾಡ್ತೀವಿ. ಈಗ ಬಾಡಿ ಮೀಟಿಂಗ್ ಯಾವ ಇಲ್ಲ ಕರೆದಿಲ್ಲ ಸರ್. ಈಗ ಅಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ ಮೀಟಿಂಗ್ ಯಾವಾಗ ಒಂದು 15 ದಿನದಾಗ ನೀನು ಕೇಳಬೇಡ, ನೀನು ಕೇಳಿ ನೀನು ವಾರ್ಡ್ ಅಂತಾರೆ. ಹೌದು, ನೀವೇ ಮಾತಾಡಿ ಸರ್. ನೀವು ಭಾಳ ಸರಿ ನಮಗೆ ಇದೇ ಉತ್ತರ ಬಂದ್ಬಿಟ್ಟ ಸರ್. ಬಜೆಟ್ ಮೀಟಿಂಗ್ ಇಲ್ಲ ಅವಾಗ ಜಾಸ್ತಿ ಪೂರ್ವಭಾವಿ ಸಭೆ ಐತಲ್ಲ ಬಜೆಟ್ ಮೀಟಿಂಗ್ ಯಾವಾಗ? ಸೋಮವಾರ ಐತೆ ಸರ್. ಸೋಮವಾರ ಅಲ್ಲ ಸರ್, ನಮಗೊಂದು ಇದು ಕೊಟ್ಟೋದಕ್ಕೆ ನೀವು ಭರವಸೆ ನೀವು ಮಾಡಿಸ್ಕೊಡ್ತಾವಂತ ನಾವು ಚರ್ಚೆ ಮಾಡ್ತೀವಿ. ಭಾಳ ಇದಾಗ್ತೈತೆ. ಇದಕ್ಕೆ ನೀವು ವಿಶೇಷವಾಗಿ ನೀವು ಚರ್ಚೆ ಒಳಗೆ ಹಾಕತ್ತ ಬಿಡ್ಬೇಕಲ್ಲ, ನೀವು ಅನುದಾನ ವ್ಯವಸ್ಥೆ ಮಾಡ್ಬೇಕು. ಈ ಸರ್ಕಾರದಾಗ ನಾವು ಏನೋ ಕೂಡ ಅಧ್ಯಕ್ಷರೇ ಅಲ್ಲ ಸರ್, ಈಗ ಅವರು ಇನ್ನೂ ನಾವು ನೋಡ್ತೇವೆ ನೀವು ಭರವಸೆ ಕೊಟ್ಟು ನಮಗೆ ಹನುಮಂತಣ್ಣ ನೀನು ನನಗೆ ನೆನಪು ಮಾಡು, ನಾನು ಕಮಿಷನ್ ಮಾತಾಡ್ತೀನಿ. ಆಯ್ತು ಆಯ್ತು ಆಯ್ತು. ಇದು ಸಣ್ಣ ಬಜೆಟ್ ಸರ್. ಬಂದಾರ ಆಗಲೇ ಬಂದ್ಬಿಟ್ರೆ ಅಧ್ಯಕ್ಷರೇ ಭಾಳ ಅನುಕೂಲ ಇದರಲ್ಲಿ ಅದು ಬರ್ತದೆ ಸರ್. ಅದಕ್ಕೆ ನಾನೇನು ಮಾತಾಡೋಕಲ್ಲ ಸರ್. ಇದು ನಾನು ಹೇಳ್ತೀನಿ. ನೀನು ನನಗೆ ಫೋನ್ ಮಾಡಿ ನೆನಪು ನಾವು ಇರಲ್ಲ, ಎಲ್ಲಾಗಿರ್ತೀವಿ, ಫೋನ್ ಮಾಡಿ ಬರಲ್ಲ ಬರಕತ್ತಾಣ ಚೀಲ 2 ಟೈಮ್ ಬಿದ್ದತ್ತೆ ಹಿಂದಿಕ್ಕೆ ಅಂದ್ರೆ ಯಾರಿಲ್ಲ, ನಾನು ಒಬ್ಬನೇ ಇರೋದು. ನಾನು ಒಬ್ಬನೇ ಇರೋದು, ಚೀಲ 2 ಟೈಮ್ ಬಿದ್ದೈತೆ ಇಲ್ಲಿ. ಹಂಗಾಗಿ ಬರಕತ್ತಾನ ಅನ್ಸ್ದಂಗೆ ನಿಧಾನಕ್ಕೆ. ಇನ್ನೊಂದು 10 ನಿಮಿಷದಾಗ ಅಲ್ಲಿರ್ತಾನೆ ನೋಡು, 10 ನಿಮಿಷದಾಗ ಅಲ್ಲಿರ್ತಾನೆ ನೋಡು. ಬಂದು ನೋಡು, 10 ನಿಮಿಷದಾಗ ಬಂದು ಬಂದೆ. ಆ ಕಡೆ ಒಂದು ಮನೆ ಐತೆ ಅಷ್ಟೇ, ಒಂದೇ ಒಂದು ಮನೆ ಇಲ್ಲ ಅಂದ್ರೆ ಹಾಕ್ಬೇಕು.